ಗುಡ್ ಮಾರ್ನಿಂಗ್. ಎಲ್ಲರೂ ಫಾರ್ಮುಲಾಗೆ ಕಂಠಪಾಠ ಮಾಡಿದಿರಲ್ಲ, ಫ್ಯಾಂಟಾಸ್ಟಿಕ್. ಮಾಸಾ ಇಂಟು ಲಾಸಾ ಇಸ್ ಈಕ್ವಲ್ ಟು ಸಂಖ್ಯೆಗಳ ಗುಣಲಬ್ಧ. ಕರೆಕ್ಟ್. ಪ್ರಶ್ನೆಗಳು ಯಾವ ರೀತಿ ಇರ್ಬೋದು ನೋಡೋಣ. ಇಲ್ಲಿ ಪ್ರಶ್ನೆಗಳು ನಮ್ಮ ಹತ್ರ ಇದಾವೆ ಮಕ್ಕಳೇ. ಪ್ರಶ್ನೆ ಈ ರೀತಿ ಕೊಟ್ಟಿದ್ದಾರೆ. ನಿಮಗೆ ಸ್ವಲ್ಪ ಹೆಲ್ಪ್ ಆಗಲಿ ಅಂತ ನಾನು ಸೂತ್ರನೂ ಸಹ ಪ್ರತಿ ಪ್ರಶ್ನೆಗೂ ಆಲ್ರೆಡಿ ಹಾಕಿಬಿಟ್ಟಿದ್ದೀನಿ. ಪ್ರತಿ ಸರಿ ಬರೆದು ಲೇಟ್ ಆಗ್ತದಲ್ವಾ, ಸೊ ಹಾಗಾಗಿ ಹಾಕಿಬಿಟ್ಟಿದ್ದೀನಿ. 2 ಸಂಖ್ಯೆಗಳ ಮಾಸಾ 6 ಮತ್ತು ಅವುಗಳ ಲಾಸಾ 36. ಮಾಸಾ ಎಷ್ಟಿದೆ ಅಂತೆ? 6 ಇದೆ ಅಂತೆ. ಲಾಸಾ ಎಷ್ಟಿದೆ ಅಂತೆ? 36 ಆಗಿದೆ. ಹಾಗಾದರೆ 2 ಸಂಖ್ಯೆಗಳ ಗುಣಲಬ್ಧವನ್ನು ಕಂಡುಹಿಡೀರಿ. ಆ 2 ಸಂಖ್ಯೆಗಳ ಗುಣಲಬ್ಧವನ್ನು ಕಂಡುಹಿಡೀರಿ. ಮಾಸ ಎಷ್ಟು ಕೊಟ್ಟಿದ್ದಾರೆ ಮಕ್ಕಳೇ? ನಮಗೆ ಸೂತ್ರ ಗೊತ್ತಿದೆ. ಸೂತ್ರ ಏನಿದೆ? ಮಾಸಾ ಇಂಟು ಲಾಸಾ ಇಸ್ ಈಕ್ವಲ್ ಟು ಸಂಖ್ಯೆಗಳ ಗುಣಲಬ್ಧ. ಮಾಸ ಎಷ್ಟು ಕೊಟ್ಟಿದ್ದಾರೆ? 6. ಲಾಸ ಎಷ್ಟು ಕೊಟ್ಟಿದ್ದಾರೆ? 36. ಅದು ಯಾವುದಕ್ಕೆ ಸಮ ಅಂತೆ? ಸಂಖ್ಯೆಗಳ ಗುಣಲಬ್ಧ. ನಮಗೆ ಗೊತ್ತಿಲ್ಲ, ಎಕ್ಸ್. ಸಂಖ್ಯೆಗಳ ಗುಣಲಬ್ಧ ನಮಗೆ ಗೊತ್ತಿಲ್ಲ, ಏನಂತ ಹಾಕೋಣ ಅದನ್ನು? ಎಕ್ಸ್ ಅಂತ ಹಾಕೋಣ. ಕರೆಕ್ಟಾ? ಇಲ್ಲ ಸಂಖ್ಯೆಗಳ ಗುಣಲಬ್ಧ ಅಂತಲೇ ಬರೆದುಬಿಡೋಣ. ಸಂಖ್ಯೆಗಳ ಗುಣಲಬ್ಧ ಈ ರೀತಿಯೇ ಬರಿಬೋದು. ಕರೆಕ್ಟಾ? ಸಣ್ಣದಾಗ ಬರೆದಿದ್ದೀನಪ್ಪ, ಮತ್ತು ಸಂಗು ಅಂದಿರೋದಕ್ಕೆ. ಸಂಗು ಅಲ್ಲ, ಅದು ಸಂಖ್ಯೆಗಳ ಗುಣಲಬ್ಧ. 6 ಇಂಟು 6 36, ದಶಕ 3, 6 3 18, 3 21, 216. ಸಂಖ್ಯೆಗಳ ಗುಣಲಬ್ಧ ಎಷ್ಟು ಬಂತು ಮಕ್ಕಳೇ? ಅಷ್ಟೇ. ಸಂಖ್ಯೆಗಳ ಗುಣಲಬ್ಧ 216 ಆಗುತ್ತೆ. ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ಗೊತ್ತಾಯ್ತಾ? ಭಾಳ ಸರಳ ಇತ್ತಲ್ವಾ? ನೀವು ಮಾಡ್ತೀರಾ? ಮುಂದಿನ ಲೆಕ್ಕ ನೋಡೋಣ. ಕಚ್ಚಾ ಕೆಲಸದಲ್ಲಿ ಮಾಡಿಬಿಡಿ ಎಲ್ಲ, ಆಯಿತಾ? 2 ಸಂಖ್ಯೆಗಳ ಗುಣಲಬ್ಧ 288. ಅವುಗಳ ಮಾಸಾ 8 ಆಗಿದ್ದರೆ ಅವುಗಳ ಲಾಸಾ ಎಷ್ಟು? ಸರಿಯಾಗಿ ಓದಬೇಕು ಪ್ರಶ್ನೆ ಓದ್ಬೇಕು ಸರಿಯಾಗಿ. ಮಾಸಾ ಇಂಟು ಲಾಸಾ ಇಸ್ ಈಕ್ವಲ್ ಟು ಸಂಖ್ಯೆಗಳ ಗುಣಲಬ್ಧ ನಮಗೆ ಗೊತ್ತಿದೆ. ಅವ್ರೇನು ಕೊಟ್ಟಿದ್ದಾರೆ? ಸಂಖ್ಯೆಗಳ ಗುಣಲಬ್ಧ ಎಷ್ಟು ಕೊಟ್ಟಿದ್ದಾರೆ? ಸಂಖ್ಯೆಗಳ ಗುಣಲಬ್ಧ 288 ಇಸ್ ಈಕ್ವಲ್ ಟು ಅವುಗಳ ಮಾಸಾ ಎಷ್ಟು ಕೊಟ್ಟಿದ್ದಾರೆ? 8. ಮಾಸ ಎಷ್ಟಿದೆ? 8 ಇದೆ. ಚಿನ್ನು ಮಾಸ ಎಷ್ಟಿದೆ ಅಮ್ಮ? 8 ಇದೆ. ಹಾಗಾದರೆ ಅವುಗಳ ಲಾಸ ಎಷ್ಟು? ಲಾಸ ಎಕ್ಸ್. ಲಾಸ ನಮಗೆ ಗೊತ್ತಿಲ್ಲ ಅಂದರೆ ಏನಂತ ಕರಿತೇವೆ? ಗೊತ್ತಿರದ ಮೌಲ್ಯ ಯಾವಾಗಲೂ ಏನಂತ ಇರುತ್ತೆ? ವಿಜಯ್ ಕುಮಾರ್, ಗೊತ್ತಿರದ ಮೌಲ್ಯವನ್ನು ನಾವು ಯಾವಾಗಲೂ ಎಕ್ಸ್ ಅಂತ ಕರಿತೇವೆ. ಏನಂತ ಕರಿತೇವೆ? ಎಕ್ಸ್ ಅಂತ ಕರಿತೇವೆ. ಸೊ ಎಕ್ಸ್ ಅಂತ ಬರೆಯೋಣ. ರೈಟ್, ಎಕ್ಸ್ ಅಂತ ಬರೆಯೋಣ. ಸೊ ಇದು ಮಾಡೋದು ಗೊತ್ತಲ್ವ ಮಕ್ಕಳೇ? ಈ ರೀತಿ ಲೆಕ್ಕಗಳನ್ನು ನಾವು ಮಾಡಿದ್ವಿ ಹಿಂದಿನ ಸಮಯದಲ್ಲಿ, ಹಿಂದಿನ ತರಗತಿಗಳಲ್ಲಿ. ಎಕ್ಸ್ನ ಬೆಲೆ ಕಂಡುಹಿಡಿಯೋದು. ನಮಗೆ ಗೊತ್ತಿರದ ಮೌಲ್ಯ ಎಕ್ಸ್ ಅಂತ ಇದೆ. ಎಕ್ಸ್ನ ಒಂಟಿ ಮಾಡ್ಕೊಳ್ಳೋಣ. ಕರೆಕ್ಟಾ ಮಕ್ಕಳೇ? ಎಕ್ಸ್ನ ಒಂಟಿ ಮಾಡ್ಕೊಬೇಕು. 288 ಇಲ್ಲೂ ಇರುತ್ತೆ ಒಳಗಡೆ. ಈ 8 ಎಲ್ಲೋಗುತ್ತೆ ಅಂತ ನೀವೇ ಹೇಳ್ತೀರಾ? 8 ಎಲ್ಲೋಗುತ್ತೆ? ಕೆಳಗೋಗುತ್ತೆ. ಫ್ಯಾಂಟಾಸ್ಟಿಕ್. 8 ಎಲ್ಲೋಗುತ್ತೆ? ಕೆಳಗೋಗುತ್ತೆ. ಯಾಕೆ ಕೆಳಗೋಗುತ್ತೆ ಮದನ್? ಗುಣಾಕಾರ ಇದ್ದಾಗ ಅದು ಕೆಳಗಡೆ ಹೋಗ್ಬಿಡುತ್ತೆ. ಹೌದಾ? ವೆರಿ ಗುಡ್ ಮದನ್, ವೆರಿ ಗುಡ್. 8 ಕೆಳಗೆ ಕಳಿಸೋಣ. ಅಲ್ಲಿಗೆ ಎಕ್ಸ್ನ ಬೆಲೆ ಏನಾಗುತ್ತೆ? 8 1 8, 8 3 24, ಶೇಷ 4, 8 6 48, ಇದಕ್ಕೆ 36 ಸರಿಯಾದ ಉತ್ತರ. ಸೊ 36 ಯಾವುದರ ಬೆಲೆ ಇದು? ಲಾಸ. ಎಕ್ಸ್ನ ಬೆಲೆ ಲಾಸಾಗೆ ನಾವು ಹೋಲಿಸಿದ್ದು. ಇಲ್ಲಿ 36 ಎಕ್ಸ್ನ ಬೆಲೆ ಅಂತ ಬಂದಿದೆ. ಅದರ ಅರ್ಥ 36 ನಮಗೆ ಲಾಸ ಅಂತ ಗೊತ್ತಾಗ್ತದೆ. ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ಅರ್ಥಾಯ್ತರ? ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ಸೂತ್ರದ ಬಳಕೆ ಈ ರೀತಿ ಮಾಡ್ತೀವಿ ಮಕ್ಕಳೇ. ಆ ಕ್ವಶನ್ ಓದಿದ ತಕ್ಷಣ ಗೊತ್ತಾಗ್ತದೆ. ಲಾಸ ಮತ್ತು ಮಾಸ ಎರಡೂ ಇದೆ. ಮಾಸ ಇಂಟು ಲಾಸ ಇಸ್ ಈಕ್ವಲ್ ಟು ಸಂಖ್ಯೆಗಳ ಗುಣಲಬ್ಧ. ರೈಟ್, ಸಂಖ್ಯೆಗಳ ಗುಣಲಬ್ಧ. ಸೊ ಏನೇನು ಮೌಲ್ಯಗಳನ್ನು ಕೊಟ್ಟಿದ್ದಾರೆ ಸೂತ್ರದಲ್ಲಿ ಹಾಕಬೇಕು ವಿನಯ್ ಪಾಟೀಲ್. ತದನಂತರ ನಾವು ಲೆಕ್ಕ ಮಾಡಬೇಕು. ಅಷ್ಟೇ, ಎಲ್ಲ ಸರಿ ಆಗ್ತದೆ. ಸೊ ಕಲೇಶ್ ಮಾಡೋಣ, ಮುಂದಿನ ಲೆಕ್ಕಕ್ಕೆ ಹೋಗೋಣ. ಗೊತ್ತಾಗ್ತಿದೆಯಾ? ಪೃಥ್ವಿ ಮಾಡ್ತೀರಾ ನೀವು? ನೆಕ್ಸ್ಟ್ ಲೆಕ್ಕ ನಾನು ಹೇಳ್ಕೊಡಲ್ಲ, ನೀವೇ ಮಾಡ್ತೀರಾ? ರೆಡಿ ಇದ್ದೀರಾ? ಆನ್ಲೈನಲ್ಲೂ ಮಕ್ಕಳು ಯಾರು ನೋಡ್ತಿದ್ದೀರಾ? ಒಂದು ಪ್ರಯತ್ನ ಮಾಡಿ ನೋಡೋಣ. ಪ್ರಶ್ನೆ ನಿಮಗೆ ಓದ್ಕೊಡ್ತೀನಿ ನಾನು. 2 ಸಂಖ್ಯೆಗಳ, ನೋಡಿರಿ ಮಕ್ಕಳೇ, ಪ್ರಶ್ನೆನ ಗಮನ ಕೊಟ್ಟು ನೋಡಬೇಕು, ಸುಮ್ಮನೆ ಬರಿತಾ ಹೋಗಬಾರ್ದು. ಹಲೋ 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 ಹಲೋ. ಕನ್ನಡ ಇಲ್ಲೂ ಕಲಿಬೋದಪ್ಪ. ಕನ್ನಡ ಇಲ್ಲೂ ಇದೆ ತಾನೆ? ಇಲ್ಲೂ ಓದ್ತಾ ಕನ್ನಡನ ಎಷ್ಟು ಚೆನ್ನಾಗಿ ಕಲಿಬೋದು ನೀವೆಲ್ಲರೂ. ನೋಡಿ, 2 ಸಂಖ್ಯೆಗಳ ಲಾಸ 48 ಮತ್ತು ಅವುಗಳ ಗುಣಲಬ್ಧ 288 ಆಗಿದೆ. ಅವುಗಳ ಮಾಸ ಎಷ್ಟು? ಏನು ಕೇಳಿದ್ದಾರೆ? ಮಾಸ ಕೇಳಿದ್ದಾರೆ. ಅವ್ರು ಏನಾದರೂ ಕೇಳಲಿ,
ನಮಗೆ ಸೂತ್ರ ಗೊತ್ತಿದೆ, ಮಾಸಾ ಇಂಟು ಲಾಸಾ ಇಸ್ ಈಕ್ವಲ್ ಟು ಸಂಖ್ಯೆಗಳ ಗುಣಲಬ್ಧ, ರೈಟ್? ಎಸ್ ಆರ್ ನೋ? ನೀವು ಹೇಳ್ರಿ, ಲಾಸ ಎಷ್ಟು ಕೊಟ್ಟಿದ್ದಾರೆ? 48. ಮತ್ತು ಅವುಗಳ ಗುಣಲಬ್ಧ, ಸಂಖ್ಯೆಗಳ ಗುಣಲಬ್ಧ 288. 288. ಮಾಸ ಕಂಡುಹಿಡಿಬೇಕಂತೆ. ಮಾಸ ಗೊತ್ತಿದೆಯಾ? ಎಕ್ಸ್. ಮಾಸ ಏನಂತ ಕರೆಯೋಣ? ಎಕ್ಸ್ ಅಂತ ಕರೆಯೋಣ. ಮಾಸನ ಒಂಟಿ ಮಾಡ್ಕೊಳ್ಳೋಣ. ಇವ್ರು ಒಂಟಿ ಹೋಗ್ಬೇಕಂದ್ರೆ ಏನಾಗುತ್ತೆ? 288 ಆ ಕಡೆ ಇರುತ್ತೆ, 48 ಎಲ್ಲಿ ಹೋಗುತ್ತೆ ಮಕ್ಕಳೇ? ವೆರಿ ಗುಡ್. 48 ಎಲ್ಲಿ ಹೋಗುತ್ತೆ? ಕೆಳಗೆ ಹೋಗುತ್ತೆ. ಇದು ಗೊತ್ತಲ್ವ ಮಾಡೋದು? ಇದು ಗೊತ್ತಾ ಮಾಡೋದು? ಎಷ್ಟೆಷ್ಟಲೇ? 8 6 48. ಕರೆಕ್ಟಾ ಮಕ್ಕಳು? 8 ಮಗ್ಗೆಲ್ಲಿ ಹೋಗುತ್ತಲ್ವ 2? 8 3 24. 28ರಲ್ಲಿ 24 ಹೋದರೆ ಶೇಷ 4. 8 6 48. 36 ಬೈ 6 ಆಯಿತು. 6 1 6, 6 6 36. ಮುಗೀತು. ಏನು ಬರುತ್ತೆ? ಮಾಸ ಬೆಲೆ 6 ಬರುತ್ತೆ. ಆಪ್ಷನ್ ಬಿ. ಸಾರಿ, ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ವಿಜಯ್, ಈಸಿ ಈಸಿ ಈಸಿ, ಆರಾಮಾಗಿ. ಸೌಜನ್ಯ ಬಂತರ? ರೈಟ್. ಏನು ಫಾರ್ಮುಲಾ ಆಗ್ತಿದ್ದೀರಾ ಪದೇ ಪದೇ? ಭಾಳ ಒಳ್ಳೆ ಅಭ್ಯಾಸ. ಬರೆದು ಪ್ರಾಕ್ಟೀಸ್ ಆಗ್ಬಿಡುತ್ತದು. ವೆರಿ ಗುಡ್. ಅಂದರೆ ನೀವು ಇಷ್ಟುದ್ದ ಬರಿಬೇಡ್ರಿ. ಹಾಂ ಸೌಜನ್ಯ, ಅಷ್ಟುದ್ದ ಫಾರ್ಮುಲಾ ಬರೆಯೋದು ಲೇಟ್ ಆಗುತ್ತೆ ಪ್ರತಿ ಸರಿ. ಈಸಿಯಾಗಿ ಹಿಂಗೆ ಬರೆದು ಬಿಡ್ರಿ. ಮಾಸ ಅನ್ಕೊಳ್ರಿ ಇಂಟು ಲಾಸಾ ಈಸ್ ಈಕ್ವಲ್ ಟು ಸಂಗು, ಸಂಖ್ಯೆಗಳ ಗುಣಲಬ್ಧ. ಅಷ್ಟೇ, ಇಷ್ಟೇ ಬರೆದು ಬಿಡ್ರಿ. ಲೆಕ್ಕ ಮಾಡಬೇಕಾದ್ರೆ ಅದನ್ನು ಉದ್ದಕ್ಕೆ ಬರೆಯೋಕ್ಕೆ ಹೋಗಬೇಡಿ, ಟೈಮ್ ಆಗ್ತದೆ, ಆಯಿತಾ? ಮಾ ಇಂಟು ಲಾ ಈಸ್ ಈಕ್ವಲ್ ಟು ಸಮ್ ಇಂಟು ಗು, ಸಮ್ ಗು. ರೈಟ್. 2 ಸಂಖ್ಯೆಗಳ ಮಾಸ 5 ಮತ್ತು ಅವುಗಳ ಗುಣಲಬ್ಧ 200 ಆಗಿದ್ದರೆ ಅವುಗಳ ಲಾಸ ಕಂಡುಹಿಡಿಯಿರಿ. ಮಾಡ್ತೀರಾ? ಫಾರ್ಮುಲಾ ಇದೆ, ಎಲ್ಲ ಇದೆ. 40 ಬಂತಪ್ಪ? ಹೆಂಗೆ ಬಂತು? 2 ಸಂಖ್ಯೆಗಳ ಮಾಸ 5 ಮತ್ತು ಅವುಗಳ ಸಂಖ್ಯೆಗಳ ಗುಣಲಬ್ಧ 200. ಹಾಗಾದರೆ ಲಾಸ ಎಷ್ಟು? ಎಕ್ಸ್. ಗೊತ್ತಿಲ್ಲ? ಎಕ್ಸ್ನ ಯಾವಾಗಲೂ ಏನು ಮಾಡ್ತೀವಿ ನಾವು? ಒಂಟಿ ಮಾಡ್ತೀವಿ. ಕರೆಕ್ಟಾ ಮಕ್ಕಳೇ? ಒಂಟಿ ಆದರೆ ಏನಾಗುತ್ತೆ? 5 ಎಲ್ಲಿ ಹೋಗುತ್ತೆ? 200ರ ಕೆಳಗೆ ಹೋಗ್ತದೆ. ಅಲ್ಲಿ ಎಕ್ಸ್ನ ಬೆಲೆ ಏನು ಬರ್ತದೆ? 5 1 5, 5 4 20, 5 0 0. ಎಕ್ಸ್ನ ಬೆಲೆ ಏನು ಬರುತ್ತೆ ಮಕ್ಕಳೇ? 40 ಬರುತ್ತೆ. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಬರ್ತಾಯಿದೆಯಪ್ಪ ಇಲ್ಲಪ್ಪ? ಹಾಲೇಶ್, ಮುಂದಿನ ಪ್ರಶ್ನೆ. ವಿನಯ್ ಪಾಟೀಲ್ ಮಾಡ್ತಿದ್ದೀರಿ? ನೋಡೋಣ. ಸ್ನೇಹ ಆರ್. 2 ಸಂಖ್ಯೆಗಳ ಗುಣಲಬ್ಧ 360 ಮತ್ತು ಅವುಗಳ ಲಾಸ 180. ಸಾಗರ್, ಹಾಗಾದರೆ ಅವುಗಳ ಮಾಸ ಲೆಕ್ಕ ಮಾಡಿ. ಮಾಸ ಎಷ್ಟಾಗುತ್ತೆ? ಎಕ್ಸ್ ಆಗುತ್ತೆ. ಗೊತ್ತಿಲ್ಲ. ಲಾಸ ಎಷ್ಟು ಕೊಟ್ಟಿದ್ದಾರೆ? 360. ಸಂಖ್ಯೆಗಳ ಗುಣಲಬ್ಧ 360. ನೋಡಿದ ತಕ್ಷಣ ಹೇಳ್ಬೋದು 180. ಸಾರಿ, 180. ಇದು 180. ಆಪ್ಷನ್ ಬಿ. ಹೇಗೆ ನೋಡಿ ಹೇಳ್ತೀನಮ್ಮ. ಎಕ್ಸ್ ಇಲ್ಲಿದೆ. ಒಂಟಿ ಮಾಡಬೇಕು ಅಂದರೆ 360 ಕೆಳಗೆ ಯಾರು ಹೋಗ್ತಾರೆ? ಲಕ್ಷ್ಮಿ, 360 ಕೆಳಗೆ ಯಾರು ಹೋಗ್ತಾರೆ? 180 ಹೋಗ್ತಾರೆ. ಹೌದಾ? ಕರೆಕ್ಟಾ? ಈ 0ಗೆ 0 ಹೋಯ್ತಮ್ಮ. 36 ಬೈ 18 ಇದೆ. ಕರೆಕ್ಟಾ ಸೌಜನ್ಯ? 36 ಬೈ 18 ಅಂದರೆ ಏನು? 18 1 18, 18 2 36. ಎಕ್ಸ್ನ ಬೆಲೆ ಏನು ಬರ್ತಕ್ಕಂಥ? 2. ಎಕ್ಸ್ನ ಬೆಲೆ ಏನು ಬರುತ್ತೆ? 2 ಬರುತ್ತೆ. ಕರೆಕ್ಟಾ? ಗುಡ್ ಮಾರ್ನಿಂಗ್ ಎಲ್ಲಪ್ಪ. ಜ್ಞಾನೇಶ್ ಬರ್ತಾಯಿದ್ದೀಯಪ್ಪ? ಜ್ಞಾನೇಶ್ ಬರ್ತಾಯಿದೆ ಅಲ್ವಾ? ವೆರಿ ಗುಡ್. ಸೊ ಪೃಥ್ವಿ, ನೆಕ್ಸ್ಟ್ ಕ್ವೆಶನ್. ಮದನ್, ಋಷಿತಾ. 2 ಸಂಖ್ಯೆಗಳ ಮಾಸ 12 ಮತ್ತು ಲಾಸ 144 ಆಗಿದೆ. ಹಾಗಾದರೆ ಅವುಗಳ ಗುಣಲಬ್ಧವೆಷ್ಟು? 2 ಸಂಖ್ಯೆಗಳ ಮಾಸ 12
ಮಾಸ ಎಷ್ಟಿದೆಪ್ಪ? 12 ಇದೆ. ಲಾಸ ಎಷ್ಟಿದೆಯಪ್ಪ? 144 ಇದೆ. ಹಾಗಾದರೆ ಅವುಗಳ ಸಂಖ್ಯೆಗಳ ಗುಣಲಬ್ಧ ಎಕ್ಸ್. ಸಂಖ್ಯೆಗಳ ಗುಣಲಬ್ಧ ಎಕ್ಸ್. ಸೊ 12 × 144 ಅನ್ನೋ ಬದಲು ಇದನ್ನ ಈ ರೀತಿನೂ ಅಂದ್ಕೊಬೋದಾ ಮಕ್ಕಳೇ? 12 ಇಂಟು ಇದು 144ನ 12 × 12 ಅಂತ ಬರಿಬೋದಾ? ಹಲೋ, ಅಂದರೆ ಇದು 12ರ ಘನ ಆಯ್ತಲ್ವಾ? 12ರ ಘನ ಆಗಲಿಲ್ವೇ? 12ರ ಘನದ ಮೌಲ್ಯ ಏನು? 1728. ಮುಗೀತು. ನೇರವಾಗಿ ಹೇಳ್ಬೋದು. ಆಪ್ಷನ್ ಸಿ. ಆಪ್ಷನ್ ಸಿ. ನಾವು ಗುಣಾಕಾರ ಮಾಡೋದೇ ಬೇಡ, ನಮ್ಮ ಭಾಳಷ್ಟು ಸಮಯ ಉಳಿತದೆ. ಘನ ಮೌಲ್ಯಗಳು ಬರಬೇಕು ನಮಗೆ. ಮುಂದಿನ ಪ್ರಶ್ನೆ ಅಜಯ್. 2 ಸಂಖ್ಯೆಗಳ ಗುಣಲಬ್ಧ 420 ಮತ್ತು ಅವುಗಳ ಮಾಸ 6 ಆಗಿದ್ದರೆ ಅವುಗಳ ಲಾಸ ಎಷ್ಟಾಗುತ್ತೆ? ಅವುಗಳ ಲಾಸ ಎಷ್ಟಾಗುತ್ತೆ? ಲಾಸಾಕ್ಕೆ ಎಕ್ಸ್ ಅಂತ ಹಾಕೋಣ. ಲಾಸಾಕ್ಕೆ ಎಕ್ಸ್ ಅಂತ ಹಾಕೋಣ. ಮಾಸ ಎಷ್ಟಿದೆಯಪ್ಪ? ಅವುಗಳ ಮಾಸ 6 ಇದೆ. ಸಂಖ್ಯೆಗಳ ಗುಣಲಬ್ಧ ಎಷ್ಟಿದೆ ಅಂತೆ? 420 ಇದೆ ಅಂತೆ. ಆಪ್ಷನ್ ಯಾವ್ದು ಬಂತಮ್ಮ? ಆಪ್ಷನ್ ಎ ಬಂತ್ರ? ಆಪ್ಷನ್ ಬಿ. ಹೇಗೆ ಬಿ? ಎಕ್ಸ್ನ ಒಂಟಿ ಮಾಡಬೇಕು ಅಂದರೆ 420 ಕೆಳಗೆ ಯಾರು ಹೋಗ್ತಾರೆ? 6 ಹೋಗ್ತಾರೆ. 420 ಕೆಳಗೆ ಯಾರು ಹೋಗ್ತಾರಪ್ಪ? 6 ಹೋಗ್ತಾರೆ. 420 ಕೆಳಗಡೆ 6 ಹೋಗ್ತಾರೆ. 6 1 6, 6 7 42, 0ಗೆ 0. ಅಲ್ಲಿಗೆ ಎಕ್ಸ್ನ ಬೆಲೆ ಏನಾಗುತ್ತೆ? 70 ಆಗುತ್ತೆ ಮಕ್ಕಳೇ. ಎಕ್ಸ್ನ ಬೆಲೆ 70 ಆಗುತ್ತೆ. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಸರಿರಾ? ಮುಂದಿನ ಪ್ರಶ್ನೆ ಗೊತ್ತಾಗ್ತಿದೆ ಅಲ್ವಾ? ನೋಡಿರಿ, ನೀವೇ ಮಾಡಿ. 2 ಸಂಖ್ಯೆಗಳ ಲಾಸ 56 ಮತ್ತು ಅವುಗಳ ಗುಣಲಬ್ಧ 224 ಆಗಿದೆ. ಅವುಗಳ ಮಾಸನ ಕಂಡುಹಿಡಿಬೇಕಂತೆ. ಮಾಸ ಗೊತ್ತಿಲ್ಲ ನಮಗೆ. ಮಾಸಕ್ಕೆ ಏನಂತ ಹಾಕೋಣ? ಎಕ್ಸ್ ಅಂತ ಹಾಕೋಣ. ಮಾಸ ಇಂಟು ಲಾಸ. ಲಾಸ ಎಷ್ಟಿದೆಯಪ್ಪ? ಹೇಳಪ್ಪ. ಲಾಸ ಎಷ್ಟಿದೆ? ಲಾಸ 56 ಇದೆ. ಸಂಖ್ಯೆಗಳ ಗುಣಲಬ್ಧ ಎಷ್ಟಿದೆ ಅಲ್ಲಪ್ಪ? 224. ಇಲ್ಲಿ ಎಕ್ಸ್ನ ಒಂಟಿ ಮಾಡೋಣಲ್ಲಪ್ಪ. ಎಕ್ಸ್ನ ಒಂಟಿ ಮಾಡಿದ್ರೆ 224 ಕೆಳಗೆ ಯಾರು ಹೋಗ್ತಾರೆ? 56 ಹೋಗ್ತಾರೆ. ಕರೆಕ್ಟಾ? 224 ಮತ್ತು 56 ಯಾವ್ದಾರು ಒಂದೇ ಮಗ್ಗಿಯಲ್ಲಿ ಬರುತ್ತಾ? ವೆರಿ ಗುಡ್. 28 8 224, 28 2 56, 28ರ ಮಗ್ಗಿ ಬಂದವ್ರಿಗೆ ಭಾಳ ಖುಷಿ ಆಗತ್ತೆ ಇವತ್ತು, ರೈಟ್? ಇಲ್ಲಾಂದ್ರೆ 4ರ ಮಗ್ಗಿಲೂ ಮಾಡ್ಬೋದು, ಏನು ತಪ್ಪೇನಿಲ್ಲ. ಬಟ್ 28 8 224, 28 2 56, 2 1 2 4. ಸೊ ಅಲ್ಲಿಗೆ ಮಾಸ ಎಷ್ಟು ಬರುತ್ತೆ ಮಕ್ಕಳೇ? 4. ವೆರಿ ಗುಡ್. ಮಾಸ ನಮಗೆ 4 ಬರ್ತದೆ. ಮಾಸ ನಮಗೆ 4 ಬರುತ್ತದೆ. ಮುಂದಿನ ಪ್ರಶ್ನೆಗೆ ಹೋಗ್ಬೋದ್ರಾ? ಚಲೋ, ಈ ಪ್ರಶ್ನೆ ನೀವೇ ಮಾಡಿ ಮಕ್ಕಳೇ. ಯಾವ ಥರ ಬಾಲಾಜಿ? ಯಾವ ಥರ ಮಾಡಿದ್ರಿ? ಏನು ಮಾಡಿದ್ರಿ? ಅದಕ್ಕೆ ಭಾಗಾಕಾರ ಮಾಡಿಬಿಟ್ರಿ. 150/5 ಅಂತ ಮಾಡಿಬಿಟ್ರಾ? 2 ಸಂಖ್ಯೆಗಳ ಗುಣಲಬ್ಧ 150, ಮಾಸ 5 ಆಗಿದೆ. ಹಾಗಾದರೆ ಲಾಸ ಎಷ್ಟು? ಎಕ್ಸ್. ಲಾಸಾದ ಬೆಲೆ ಕಂಡುಹಿಡಿಬೇಕು. ಲಾಸಾದ ಬೆಲೆ ಕಂಡುಹಿಡಿಬೇಕು. 150 ಕೆಳಗೆ ಯಾರು ಹೋಗ್ತಾರೆ? ಒಂಟಿ ಮಾಡಬೇಕು ಅಂದರೆ ಎಕ್ಸ್ನ 5 ಕೆಳಗೆ ಹೋಗುತ್ತಿಲ್ಲಿ. ಕರೆಕ್ಟಾ? ಅಲ್ಲಿಗೆ ಎಕ್ಸ್ನ ಬೆಲೆ ಏನು ಬರುತ್ತೆ ಮಕ್ಕಳೇ? 5 1 5 3 15, 0ಗೆ 0, 30 ಬರುತ್ತೆ. ಆಪ್ಷನ್ ಸಿ ಸರಿಯಾದ ಉತ್ತರ. ಆಪ್ಷನ್ ಸಿ ಸರಿಯಾದ ಉತ್ತರ. ಕ್ಲಿಯರ್? ನೆಕ್ಸ್ಟ್ ಹೋಗ್ಬೋದ್ರಾ? ಚಲೋ. ಎರಡು ಸಂಖ್ಯೆಗಳ ಮಾಸ 9 ಮತ್ತು ಅವುಗಳ ಲಾಸ 81 ಆಗಿದ್ದರೆ ಅವುಗಳ ಗುಣಲಬ್ಧ ಎಷ್ಟು? ಅವುಗಳ ಗುಣಲಬ್ಧವೆಷ್ಟು? ಆಪ್ಷನ್ 9ರ ಘನ ಬರ್ತದ. ಮಾಸ 9, ಲಾಸ 81. ಹಾಗಾದರೆ ಸಂಖ್ಯೆಗಳ ಗುಣಲಬ್ಧ ಎಕ್ಸ್. 9 × 81 ಅನ್ನೋದಕ್ಕಿಂತ ಇದನ್ನು ಹಿಂಗೆ ಅನ್ಬೋದಾ? 81 ಅಂದ್ರೇನು? 81 ಅಂದ್ರೇನು? 9 × 9
9ರ ವರ್ಗ. ಇದು ಮತ್ತೊಂದು 9 ಸೇರಿಸ್ಬಿಟ್ರೆ ಏನಾಗುತ್ತದು 9ರ ಘನ. 9ರ ಘನ ಅಂದರೆ ಗೊತ್ತು ನಮಗೆ 729. ಮತ್ತು ಅದನ್ನು ಗುಣಿಸೋದು ಬೇಕಾಗಿಲ್ಲ ನಾವು, ಹೌದಾ ಮಕ್ಕಳೇ? ಅದನ್ನು ಸಹ ನಾವು ಗುಣಿಸೋದು ಬೇಕಾಗಲ್ಲ. ಸೊ ಎಕ್ಸ್ನ ಬೆಲೆ ಏನು ಬರುತ್ತೆ ನಮಗೆ 729. ನೋಡಿದ ತಕ್ಷಣ ಹೇಳ್ಬೋದಿತ್ತು ನಾವು. ಗೊತ್ತಾಗ್ತಿದೆಯಾ ವಿನ್ಯಾಸ? ಗೊತ್ತಾಗ್ತಿದೆಯಾ ಪ್ರಶ್ನೆ ವಿನ್ಯಾಸ ಯಾವ ರೀತಿ ಬರ್ತದೆ ಅಂತ? ವೆರಿ ಗುಡ್. ಆಹಾ ನನ್ನ ಪ್ರೀತಿಯ ಮೊಸಳೆ, ಅಲ್ಲೊಂದು ಕೊಮೊಡೋ ಡ್ರ್ಯಾಗನ್ ಇದೆ. ಓಕೆ, ಇಲ್ಲಿ ಸಣ್ಣ ಸಣ್ಣ ಪುಟ್ಟ ಪಲ್ಲಿಗಳಿದ್ದಾವೆ. ಚಾಲೋ ನೆಕ್ಸ್ಟ್ ಕ್ವಶನ್ ಮಾಡಿ ನೋಡೋಣ. 2 ಸಂಖ್ಯೆಗಳ ಗುಣಲಬ್ಧ 616. ಗುಣಲಬ್ಧ ಏನು ಕೊಟ್ಟಿದ್ದಾರೆ? 616. ಓಕೆ, ಅವುಗಳ ಲಾಸ 154. ಹಾಗಾದರೆ ಲಾಸ 154. ಹಾಗಾದರೆ ಮಾಸ ಏನಿದೆ? ಮಾಸ ಎಕ್ಸ್ ಅಂತ ಹಾಕ್ಬಿಡೋಣ. ಮಾಸ ಏನಂತ ಹಾಕೋಣ? ಎಕ್ಸ್ ಅಂತ ಹಾಕೋಣ. ಎಕ್ಸ್ನ ಒಂಟಿ ಮಾಡಬೇಕು ಅಂದರೆ 616 ಡಿವೈಡೆಡ್ ಬೈ 154 ಹೋಗುತ್ತೆ. ಈ ಥರ ಸಂಖ್ಯೆ ಬಂದರೆ ಹೆದರ್ ಬಿಡ್ಬೇಕಲ್ವ ನಾವು? ಭಾಗಾಕಾರ ಮಾಡೋದು ಕಷ್ಟ ಆಗ್ಬಿಡುತ್ತೆ. ಓಹೋ 4 ಬರಲ್ಲ. 4ರ ಬಾಧ್ಯತೆನೇ ಬರಲ್ಲ ಇಲ್ಲಿ. 154 ಇದೆ. 154 4ಲೇ. ಬಟ್ 2ರಿಂದ ಶುರು ಮಾಡೋಣ, ಏನಾಗುತ್ತೆ ನೋಡೋಣ ಬರ್ರಿ. 2ರಿಂದ 2 7 14 ಶೇಷ 1. 2 7 14. 2 3 6 ಸಾಕಾಗಲ್ಲ 0. 2 8 16. ಕರೆಕ್ಟಾ ಮಕ್ಕಳೇ? 11ರ ಮಗ್ಗಿಂದ ಹೋಗುತ್ತೆ ಅನ್ಸುತ್ತದು. 11 7 77. 11 2 22. 30ರಲ್ಲಿ 22 ಅದರ ಶೇಷ 8. 11 8 88. 7 1 7. 7 4 28. ಸೊ ಸ್ನೇಹ, ನೀವು ಹೇಳಿದ ಉತ್ತರ ಕರೆಕ್ಟ್ ಇದೆ. 4 ಇದಕ್ಕೆ ಸರಿಯಾದ ಉತ್ತರ. 4 ಇದಕ್ಕೆ ಸರಿಯಾದ ಉತ್ತರ ಕರೆಕ್ಟ್. ಮುಂದಿನ ಪ್ರಶ್ನೆ ನೇರವಾಗೂ ಮಾಡ್ಬೋದಿತ್ತು. 154 154 15 4 ಅಂತ ಅಂದಾಜು ಆಗ್ತಿದ್ರಾ? 616 ಇತ್ತು. 154ರಿಂದ ಭಾಗಾಕಾರ ಮಾಡಬೇಕು. 154 ಮಗ್ಗಿ ಬರಲ್ಲ, 15ರ ಮಗ್ಗಿ ಬರುತ್ತಲ್ವ? 15 4 ಅಂತ ಪ್ರಯತ್ನ ಮಾಡ್ತಿರವ? ಹಾಂ, 15 4 ಅಂತ ಪ್ರಯತ್ನ ಮಾಡೋದಂದರೆ 154 4 ಅಂತ ಮಾಡ್ದಂಗೆ. ಕರೆಕ್ಟಾ ಮಕ್ಕಳೇ? ಸೊ 4 4 16 ದಶಕ 1, 4 5 21, 21 ದಶಕ 2, 4 1 4 2 6. 616 ಬಂತು. ನೇರವಾಗಿ ಹೇಳ್ಬೋದಿತ್ತು. 154 4 616 ಶೇಷ 0. ಹಳೆ ತರಗತಿಗಳಲ್ಲಿ ಮಾಡಿದ್ವಿ ಈ ಥರ ಲೆಕ್ಕಗಳನ್ನು ನಾವು. ಕರೆಕ್ಟ್. 2 ಸಂಖ್ಯೆಗಳ ಮಾಸ 7 ಮತ್ತು ಗುಣಲಬ್ಧ 294 ಆಗಿದೆ. ಅವುಗಳ ಲಾಸ ಲೆಕ್ಕ ಮಾಡಿ. 2 ಸಂಖ್ಯೆಗಳ ಮಾಸ 7 ಮತ್ತು ಅವುಗಳ ಗುಣಲಬ್ಧ 294. ಹಾಗಾದರೆ ಅವುಗಳ ಲಾಸ ಲೆಕ್ಕ ಮಾಡಿ. ಲಾಸ ಎಷ್ಟಿದೆ? ಎಕ್ಸ್ ಗೊತ್ತಿಲ್ಲ. ಎಕ್ಸ್ನ ಬೆಲೆ ಕಂಡುಹಿಡಿಬೇಕು. 294 ಡಿವೈಡೆಡ್ ಬೈ 7 ಎಷ್ಟಾಗುತ್ತೆ ಮಕ್ಕಳೇ? ಎಷ್ಟಾಗುತ್ತೆ ನೋಡಿರಿ. 7 1 7. 7 4 28 ಶೇಷ 1. 7 2 14. ಎಕ್ಸ್ನ ಬೆಲೆ ಎಷ್ಟು ಬರುತ್ತೆ ಮಕ್ಕಳೇ? 42 ಬರುತ್ತೆ. ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ಓಹೋ, ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ಜಸ್ಟ್ ಸ್ವಲ್ಪ ಹೊತ್ತಷ್ಟೇ ಕಾಲು ಚಾಸ್ತೀರಿ. ನೆಕ್ಸ್ಟ್ ಕ್ವೆಶನ್. ಚಲೋ, 2 ಸಂಖ್ಯೆಗಳ ಲಸ 120 ಮತ್ತು ಗುಣಲಬ್ಧ 720 ಆಗಿದ್ದರೆ ಮಾಸ ಎಷ್ಟು? ಮಾಸ ಯಾವಾಗಲೂ ಎಕ್ಸ್ ಅಂತ ಹಾಕ್ತೀವಿ. ಲಾಸ 120 ಅಂತ ಹೇಳಿದರೆ ಗುಣಲಬ್ಧ 720 ಅಂತೆ. ಎಷ್ಟು ಬರುತ್ತೆ ಎಕ್ಸ್ನ ಬೆಲೆ? 660 ಅಲ್ಲ. ಯಾಕೆ? 0 0 ಕ್ಯಾನ್ಸಲ್ ಆಗುತ್ತೆ. 720 ಭಾಗಕಾರ 120 ಕರೆಕ್ಟಾ? 120 ಕೆಳಗೆ ಹೋಗ್ತದೆ, 0 0 ಹೋಗ್ತದೆ. ಹೌದಾ? ಸಾರಿ. 12 1 12, 12 6 72. ಎಕ್ಸ್ನ ಬೆಲೆ 6. ಆಪ್ಷನ್ ಬಿ. ಗೊತ್ತಾಗ್ತಿದ್ದೀರಾ ಎಲ್ಲರಿಗೂ?
ಗೊತ್ತಾಗ್ತಿದೆಯಪ್ಪ? ಗುಡ್. ಮುಂದಿನ ಪ್ರಶ್ನೆ. ಮಾಸ 15, ಗುಣಲಬ್ಧ ಸಂಖ್ಯೆಗಳ ಗುಣಲಬ್ಧ 450. ಅಲ್ಲಿಗೆ ಲಾಸ ಕಂಡುಹಿಡಿಬೇಕು. ಎಷ್ಟು ಬರುತ್ತೆ? 30. ವೆರಿ ಗುಡ್. ಆಪ್ಷನ್ ಸಿ ಬರುತ್ತೆ. ಹೇಗೆ? ಲಾಸ ಎಲ್ಲಪ್ಪ ಲಾಸ ಎಕ್ಸ್ನ ಒಂಟಿ ಮಾಡ್ಕೊಬೇಕು. 450 ಕೆಳಗೆ ಯಾರು ಹೋಗ್ತಾರೆ? 450 ಕೆಳಗೆ ಯಾರು ಹೋಗ್ತಾರೆ? 15 ಕೆಳಗೆ ಹೋಗುತ್ತೆ. ಕರೆಕ್ಟಾ? 15 ಒಂದಲೇ 15, 15 3ಲೇ 45, 0ಗೆ 0. ಅಲ್ಲಿಗೆ ಎಕ್ಸ್ನ ಬೆಲೆ ಏನಾಗುತ್ತಿಲ್ಲಪ್ಪ? 30 ಆಗುತ್ತೆ. ಎಕ್ಸ್ನ ಬೆಲೆ ಏನಾಗ್ತದೆ? 30 ಆಗ್ತದೆ. ಗುಡ್. ಮುಂದಿನ ಪ್ರಶ್ನೆಗೆ ಹೋಗ್ಬೋದ್ರೆ? ನೆಕ್ಸ್ಟ್ ಕ್ವಶನ್. 2 ಸಂಖ್ಯೆಗಳ ಗುಣಲಬ್ಧ 1000. 2 ಸಂಖ್ಯೆಗಳ ಗುಣಲಬ್ಧ 1000 ಆಗುತ್ತೆ ಮತ್ತು ಲಾಸ 100 ಆಗುತ್ತಂತೆ. ಹಾಗಾದರೆ ಮಾಸ ಎಷ್ಟಾಗುತ್ತೆ? ಮಾಸ ಎಷ್ಟಾಗುತ್ತೆ? ಮಾಸ ಎಷ್ಟಾಗುತ್ತೆ? ಎಕ್ಸ್ 10 ಆಗುತ್ತಾ? ಅದು ಹೆಂಗ್ರಿ? ಕರೆಕ್ಟ್ ಆನ್ಸರ್. ಎಕ್ಸ್ನ ಒಂಟಿ ಮಾಡ್ಬೇಕಂದ್ರೆ 100ನ ಕೆಳಗೆ ಕಳಿಸ್ತೀರಿ. 0ಗೆ 0, 0ಗೆ 0, ಉಳಿದದ್ದೆಷ್ಟು? 10. ಕರೆಕ್ಟ್ ಉತ್ತರ ಆಪ್ಷನ್ ಬಿ ಸರಿಯಾದ ಉತ್ತರ. ಆಪ್ಷನ್ ಬಿ ಸರಿಯಾದ ಉತ್ತರ. ನೀವು ಹೇಳಿದ ಉತ್ತರ ಕರೆಕ್ಟ್ ಇದೆ. ಗುಡ್. ಏನಾದರೂ ಯಾರಾದರೂ ಪ್ರಶ್ನೆ ಮಾಡಿದ ತಕ್ಷಣ ಹೆದರಬಾರ್ದು. ನಿಮ್ಮ ಉತ್ತರ ಸರಿ ಇದೆ ಅಂತ ಇನ್ನೊಂದ್ಸರಿ ನೋಡಬೇಕು, ಕಾನ್ಫಿಡೆಂಟಾಗಿರಬೇಕು. ಆಯಿತಾ? ಸೋಚನೆ ಮುಂದೆ ಹೋಗ್ಬೋದಾ? ಇಲ್ಲಿದೆ 2 ಇದು ಗೊತ್ತಾಯ್ತಲ್ವ ಮಕ್ಕಳೇ? ಈಸಿ ಇದೆ ಅಲ್ವಾ? ಈಸಿ ಇದೆ. ನಾನು ಇಷ್ಟೊಂದು ಪ್ರಶ್ನೆ ತರಬಾರ್ದಿತ್ತು ಇವತ್ತು. ಭಾಳ ಪ್ರಶ್ನೆ ತಂದುಬಿಟ್ಟಿದ್ದೀನಿ ಇದೇ ಮಾದರಿಯಲ್ಲಿ. ತೊಂದರೆ ಇಲ್ಲ, ಮಾಡಿ ಮುಗಿಸ್ಬಿಡೋಣ. ಜಲ್ದಿ ಮಾಡೋಣ. ಇನ್ಮೇಲಿಂದ ಸ್ವಲ್ಪ ವೇಗವಾಗಿ ಹೋಗ್ಬೋದ್ರಾ? 9 ನೀವೇ 9. ನೋಡ್ರಿ ಮಾಸ ಎಷ್ಟು ಕೊಟ್ಟಿದ್ದಾರೆ? ಭಾಗಾಕಾರ ಮಾಡಿಬಿಟ್ರೆ ಅವ್ರು, ನನಗೆ ಗೊತ್ತಿದೆ. 162 ಡಿವೈಡೆಡ್ ಬೈ 18 ಅಂತ ಹಾಕ್ಬಿಟ್ಟಿದ್ದಾರೆ ಮೊದಲನ್ನ. ಮಾಸ 18 ಇದೆ. ಲಾಸ ಎಷ್ಟಿದೆಯಪ್ಪ? 162. ಸಂಖ್ಯೆಗಳ ಗುಣಲಬ್ಧ ಎಕ್ಸ್. ಹೌದು ತಾನೆ? ಹೌದಲ್ವಾ? ಸೊ ಇದನ್ನು ಗುಣಿಸ್ಬೇಕಾಗಿರೋದು ನಾವು. ಇದನ್ನು ಗುಣಿಸ್ಬೇಕಾಗಿರೋದು ಏನಂತ ಬರುತ್ತೆ? 9 ಅಲ್ಲಪ್ಪ, ಇದನ್ನು ಗುಣಿಸ್ಬೇಕಪ್ಪ. ಇಲ್ಲ ನಾನು ಇದನ್ನು ಈ ರೀತಿನೂ ಬರ್ಕೊತೀನಿ. ಈಸಿ ಆಗುತ್ತೆ ಗುಣಿಸ್ಲಿಕ್ಕೆ. 18 2 36, ದಶಕ 3, 18 6 108, 108 + 3 111 1 ದಶಕ 11, 18 1 18, 18 + 11 29, 2916 = ಎಕ್ಸ್. 9 ಅಲ್ಲಪ್ಪ, ಸರಿನಾ? 9 ಅಲ್ಲ. ಭಾಗಾಕಾರ ಮಾಡ್ತಾ ಬಂದ್ರೆ ಇಷ್ಟೋ ತನಕ ಅದೇ ಅಂದ್ಕೊಂಡು ಅದನ್ನೇ ಮಾಡಿಬಿಟ್ರೆ ನೀವೆಲ್ಲರೂ. ನೋಡಬೇಕು. ಮಾಸ 18 ಕೊಟ್ಟಿದ್ದಾರೆ, ಲಾಸ 162 ಕೊಟ್ಟಿದ್ದಾರೆ. ಮಾಸ 18, ಲಾಸ 162. ಹಾಗಾದರೆ ಸಂಖ್ಯೆಗಳ ಗುಣಲಬ್ಧ ಅಂದ್ರೇನು? ಇದನ್ನು ಗುಣಿಸ್ದಾಗಲೇ ಗೊತ್ತಾಗೋದದು, ಭಾಗಿಸ್ದಾಗಲ್ಲ. ಈಗ ಹೇಳ್ರಿ, ಇಲ್ಲಿ ಗುಣಲಬ್ಧ ಕೊಟ್ಟಿದ್ದಾರೆ. ಸಂಖ್ಯೆಗಳ ಗುಣಲಬ್ಧ 384, ಮಾಸ 16 ಕೊಟ್ಟಿದ್ದಾರೆ. ಹಾಗಾದರೆ ಲಾಸ ಎಷ್ಟು ಬರುತ್ತೆ? ಲಾಸ ಗೊತ್ತಿಲ್ಲ. ಎಲ್ಲಪ್ಪ ಏನಂತ ಹಾಕ್ತೇವೆ? ಎಕ್ಸ್ ಅಂತ ಹಾಕೋಣ. ಮಾಸ ಎಷ್ಟು ಕೊಟ್ಟಿದ್ದಾರಪ್ಪ? 16. ಮಾಸ ಎಷ್ಟು ಕೊಟ್ಟಿದ್ದಾರೆ? 16 ಕೊಟ್ಟಿದ್ದಾರೆ. ಇಂಟು ಸಂಖ್ಯೆಗಳ ಗುಣಲಬ್ಧ 384. ಅಲ್ಲಿಗೆ ಎಕ್ಸ್ನ ಬೆಲೆ ಏನಾಗ್ತದೆ? 384 ಭಾಗಾಕಾರ 16. 16 ಕೆಳಗೆ ಕಳಿಸ್ತೀವಿ ಮಕ್ಕಳೇ, ನೆನಪಿದೆ ಅಲ್ವಾ? ಗುಣಾಕಾರ ಇದ್ದಾಗ ಹನುಮಂತು ನಾವು ಎಕ್ಸ್ನ ಜೊತೆಗೆ ಯಾರು ಇರ್ತಾರೆ ಅವ್ರ ಜೋಡಿ ಯಾರು ಇರ್ತಾರಲ್ಲ ಅವ್ರನ್ನೇನು ಮಾಡ್ತೀವಿ? ಕೆಳಗೆ ಕಳಿಸ್ತೀವಿ. 16 1 16, 16 2 32, 38 32 ಹೋದರೆ 6. ವೆರಿ ಗುಡ್. 6 ಪಕ್ಕ 4 ಬಂತಂದರೆ 64 ಆಯಿತು. 16 4 64. ಎಕ್ಸ್ನ ಬೆಲೆ 64 ಬರುತ್ತೆ. ವೆರಿ ಗುಡ್. ಎಕ್ಸ್ನ ಬೆಲೆ 24 ಬರುತ್ತೆ. ಆಪ್ಷನ್ ಎ. ಬೋರಿಂಗ್ ಐತಲ್ರಿ ಕ್ಲಾಸ್ ಇದು? ಭಾಳ ಬೋರ್ ಆಗ್ತೈತೆ. ಅರ್ಥನೇ ಆಗಂಗಿಲ್ಲ ಏನೋ. ಯಾವೂ ಈಸಿ ಇಲ್ಲ ಬಿಡ್ರಿ. ಫಟ್ ಅಂತ ಹೇಳ್ರಿ, ಯಾರು ಎಷ್ಟು ಬರ್ತದಂತ?
ವೆರಿ ಗುಡ್. ಆನ್ಸರ್ 3. ವೆರಿ ಗುಡ್. ಲಾಸ ಎಷ್ಟು? 90. ಸಂಖ್ಯೆಗಳ ಗುಣಲಬ್ಧ 270. ಮಾಸ ಎಷ್ಟು ಕೊಟ್ಟಿದ್ದಾರೆ? ಏನು ಕೊಟ್ಟಿಲ್ಲ, ಎಕ್ಸ್. ಸೊ ಅಲ್ಲಿಗೆ ಎಕ್ಸ್ನ ಬೆಲೆ ಕಂಡುಹಿಡಿಬೇಕು ಅಂದರೆ 270 ಭಾಗಾಕಾರ 90. 270 ಭಾಗಾಕಾರ 90. 0ಗೆ 0 ಹೋಗುತ್ತೆ. 9 ಎಷ್ಟಲೇ? 27. 9 3ಲೇ. ಸೌಜನ್ಯ ಇದನ್ನು ಈ ರೀತಿ ಮಾಡಿದೇನಮ್ಮ? 0ಗೆ 0 ತೆಗೆದೇನಮ್ಮ? 9 1ಲೇ 9 ಬರೀಬೇಕು ಕೆಳಗೆ. 9 1ಲೇ 9. 9 3ಲೇ 27. ಸೊ ಎಕ್ಸ್ನ ಬೆಲೆ ಏನು ಬರುತ್ತೆ? 3 ಬರುತ್ತೆ. ಸರಿನಾ? ಮುಂದಿನ ಪ್ರಶ್ನೆ. ಚಾಲು. 2 ಸಂಖ್ಯೆಗಳ ಮಾಸ 11 ಇದೆ, ಲಾಸ ಇಲ್ಲ. ಲಾಸ ಕಂಡುಹಿಡಿಬೇಕಂತೆ. ಸಂಖ್ಯೆಗಳ ಗುಣಲಬ್ಧನೂ ಕೊಟ್ಟಿದ್ದಾರೆ 1089 ಅಂತ. ಹಾಗಾದರೆ ಲಾಸ ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ. ಎಷ್ಟಾಗುತ್ತೆ ಮಕ್ಕಳೇ? 99 ಬರುತ್ತಾ? 99 ಬರುತ್ತಾ? ಎಕ್ಸ್ನ ಬೆಲೆ ಏನಾಗುತ್ತೆ? 1089 ಭಾಗಾಕಾರ 11. 11 1ಲೇ 11. 11 9ಲೇ 99. 108ರಲ್ಲಿ 99 ಕಳೆದ್ರೆ 9 ಶೇಷ. 99 ಬರುತ್ತೆ ಮತ್ತು 11 9ಲೇ 99. ಕನ್ಫ್ಯೂಸಿಂಗ್ ಇದೆ, ಬಟ್ ಆನ್ಸರ್ ಇದಕ್ಕೆ 99. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಭಾಗಾಕಾರ ಬರುತ್ತಾ ಇಲ್ಲ ಅಂತ ನೋಡ್ತಾ ಇದ್ದೀವಿ ಅಷ್ಟೇ. ಪೃಥ್ವಿ ಭಾಗಾಕಾರ ಬರುತ್ತಾ ಇಲ್ಲ ಅಂತ ಅಷ್ಟೇ ನೋಡ್ತಾ ಇರೋದಿಲ್ಲ, ಮತ್ತೇನಿಲ್ಲ. ಸೂತ್ರನ ಬಳಸೋದಕ್ಕೆ ಸ್ವಲ್ಪ ನಿಮಗೆ ಆರಾಮಾಗಬೇಕು, ಈಸಿ ಅನಿಸ್ಬೇಕು. ಸೂತ್ರ ಈಸಿ ಅನಿಸ್ತದ? ವೆರಿ ಗುಡ್. ಇನ್ನೂ ಒಂದು ಬರ್ತದೆ ಇದರಲ್ಲಿ, ಇದೇ ಲೆಕ್ಕದಲ್ಲಿ ಇನ್ನೊಂದು ಮಾದರಿ ಬರ್ತದೆ, ಆಮೇಲೆ ನೋಡೋಣ ಅದನ್ನು. ಮುಂದಿನ ತರಗತಿಯಲ್ಲಿ ಅದನ್ನು ನೋಡೋಣ. 2 ಸಂಖ್ಯೆಗಳ ಲಾಸ ಎಷ್ಟಿದೆ ಮಕ್ಕಳೇ? ಲಾಸ ಎಷ್ಟಿದೆ? 72. ಲಾಸ 72 ಇದೆ ಅಂತಪ್ಪ. ಮತ್ತು ಅವುಗಳ ಗುಣಲಬ್ಧ ಎಷ್ಟಿದೆ ಅಂತೆ? 432. ಗುಣಲಬ್ಧ 432 ಇದೆ. ಹಾಗಾದರೆ ಮಾಸ ಎಷ್ಟು ಬರುತ್ತೆ ಕಲೇಶಿ? ಏನೂ ಗೊತ್ತಿಲ್ಲ, ಎಕ್ಸ್ ಅಂತ ಹಾಕ್ಬಿಡ್ಬೇಕು. ಎಕ್ಸ್ನ ಬೆಲೆ ಕಂಡುಹಿಡಿಯೋದು ಗೊತ್ತು. ಇಲ್ಲಿಂದ 432 ಕೆಳಗೆ ಯಾರು ಹೋಗ್ತಾರೆ? 72 ಹೋಗ್ತಾರೆ. ಈ ಎರಡೂ ಸಂಖ್ಯೆ 8ರ ಮಗ್ಗೆಯಲ್ಲಿ ಬರುತ್ತಾ? 8ರ ಬಾಧ್ಯತೆ ಹೊಂದುತ್ತೆ ನೋಡ್ರಿ ನಿಧಾನವಾಗಿ. ಹೌದಾ? 8 9ಲೇ 72. 8 5ಲೇ 40. ಶೇಷ 3. 8 4ಲೇ 32. 9ರ ಮಗ್ಗಿಗೆ 54 ಯಾವಾಗ ಬರುತ್ತೆ? 9 1ಲೇ 9 6ಲೇ. ಎಕ್ಸ್ನ ಬೆಲೆ ಏನು ಬರುತ್ತೆ? 6. ವೆರಿ ಗುಡ್. ಅಲ್ಲಿಗೆ ನಮಗೆ ಬೇಕಾದ ಮಾಸ ಇಲ್ಲಿರೋದು 6. ಆಪ್ಷನ್ ಬಿ. ಗೊತ್ತಾಗ್ತಿದೆಯಾ? ಈಸಿ ಇದೆಯಾ? ಗೊತ್ತಾಯ್ತಪ್ಪ ಬಾಲಾಜಿ? ಗೊತ್ತಾಯ್ತಲ್ವಾ? ಸುಲಭ ಇದೆ. ಮುಂದಿನ ಪ್ರಶ್ನೆಗೆ ಹೋಗ್ಬೋದ್ರ ಮಕ್ಕಳೇ? ಚಲೇ ಚಾಲು. ನೀವೇ ಹೇಳಿ ಎಷ್ಟು ಬರ್ತದೆ ಆನ್ಸರು? ಸಂಖ್ಯೆಗಳ ಗುಣಲಬ್ಧ 800, ಅದಕ್ಕಿರುವ ಮಾಸ 20, ಲಾಸ ಎಷ್ಟಾಗುತ್ತೆ? ವೆರಿ ಗುಡ್, ವೆರಿ ಗುಡ್. 40 ಸರಿಯಾದ ಉತ್ತರ. 40 ಸರಿಯಾದ ಉತ್ತರ. ಎಕ್ಸ್ನ ಒಂಟಿ ಮಾಡ್ಕೊತೀವಿ. 800 ಕೆಳಗೆ ಯಾರು ಹೋಗ್ತಾರೆ? 20 ಹೋಗ್ತಾರೆ. 0ಗೆ 0 ಹೋಗುತ್ತೆ. 2 1ಲೇ 2 4ಲೇ 8. 0ಗೆ 0. ಎಕ್ಸ್ನ ಬೆಲೆ ಏನು ಬರುತ್ತೆ? 40 ಬರುತ್ತದೆ. ಎಕ್ಸ್ನ ಬೆಲೆ 40 ಬರುತ್ತದೆ. ಭಾಗಾಕಾರ ಮಾಡೋಕ್ಕೆ ಬರ್ತಾ ಇದೆಯಾ? ಇನ್ನೊಂದು ಸರಿ ತೋರಿಸ್ಬೇಕಾ? ತೋರಿಸ್ಬಿಡ್ತೀನಿ ನೋಡಿರಿ. ಯಾರ್ಯಾರಿಗೆ ಭಾಗಾಕಾರ ಮಾಡೋಕ್ಕೆ ಇನ್ನೂ ಕನ್ಫ್ಯೂಷನ್ ಇದೆ ನೋಡ್ಕೊಂಬಿಡ್ರಿ. ಇದು ಭಾಳ ಸುಲಭ ಭಾಗಾಕಾರ. 800 ಕೆಳಗೆ 20 ಬರುತ್ತೆ. ಹೌದಾ ಸೌಜನ್ಯ? 800 ಕೆಳಗೆ 20 ಬಂದಮೇಲೆ 0ಗೆ 0 ಹೋಗುತ್ತೆ. ಕರೆಕ್ಟಾ? 2 1ಲೇ 2, 2 4ಲೇ 8, 2 0ಗೆ 0 ಅಷ್ಟೇ. ಎಕ್ಸ್ನ ಬೆಲೆ 40 ಬರ್ತದೆ. ಭಾಳ ಸುಲಭ ಇತ್ತು. ಇರಲಿ. ಮುಂದಿನ ಪ್ರಶ್ನೆ ಸ್ವಲ್ಪ ಲೆಕ್ಕ ಮಾಡಿರಿ. ಆದಷ್ಟು ಕೈ ಕೆಲಸ ಕೊಡಬೇಕು. ಈ 5 ಬೆರಳುಗಳು ಸಹ ಟ್ರೈನಿಂಗ್ ತಗೊಬೇಕು, ಹೆಂಗೆ ಜೋರಾಗಿ ಬರೀಬೇಕು ಅನ್ನೋದು. ಅದು ಯಾವಾಗ ಸಾಧ್ಯ? ದಿನ ಬರೆದು ಸಾಧ್ಯ. ಇಲ್ಲಾಂದ್ರೆ ಯಾವಾಗೋ ಒಂದು ಸರಿ ಕೈಯಲ್ಲಿ ಬರೆಯೋಕ್ಕೆ ಹೋಗ್ತಿರಲ್ಲ ಏನಾದರೂ ಅವಾಗ ಏನಾಗ್ತದೆ? ಕೈ ನೋವಾಗ್ತವೆ. ಆಪ್ಷನ್ ಬಿ ಬರ್ತದ್ರ? ಎರಡು ಸಂಖ್ಯೆಗಳ ಮಾಸ 14 ಮತ್ತು ಅವುಗಳ ಲಾಸ 120. ಮಾಸ 14 ಮತ್ತು ಲಾಸ 120 ಆಗಿದ್ದರೆ ಸಂಖ್ಯೆಗಳ ಗುಣಲಬ್ಧ ಎಷ್ಟಾಗಿರುತ್ತೆ? ಎಕ್ಸ್. 210.
ಎರಡು ಆ ಕಡೆ ಈ ಕಡೆ ಇದಾಗ್ಬಿಡ್ತಲ್ವಾ, ತೊಂದರೆ ಇಲ್ಲ. ನೀವು ಇದನ್ನು 210ರಿಂದ ಗುಣಿಸೋ ಬದಲು 21ರಿಂದ ಗುಣಿಸ್ರಿ. ಯಾಕೆ? ಕೊನೆಗಿರೋ 0 ಆಮೇಲೆ ಕೊನೆಗಿಡ್ಬೋದಾ? ಕೊನೆಗಿರುವ 0ನ ಕೊನೆಗಿಡ್ಬೋದಾ? 21 4 84ಕ್ಕೆ 4 ದಶಕ 8, 21 1 21 + 8 29, 0ಗೆ 0 ಮುಗೀತು. ಆಪ್ಷನ್ ಈಸಿ ಇತ್ತಲ್ವಾ? ಈಸಿ ಇತ್ತಲ್ರಿ? ಬರೀ ವೆಲ್, ಭಾಳ ಈಸಿ ಇತ್ತದು. ಮುಂದಿನ ಪ್ರಶ್ನೆಗೆ ಹೋಗ್ಬೋದ್ರೆ? ಹಾಂ ಓಕೆ, ಕೆಲವು ಲೆಕ್ಕ ಇದ್ದಾವೆ, ಜಲ್ದಿ ಮುಗಿಸ್ಬಿಡೋಣ ಇವತ್ತಿನ ಕ್ಲಾಸ್ನ. ಓಕೆ, ಸೊ ಇಲ್ಲಿ ಸಂಖ್ಯೆಗಳ ಗುಣಲಬ್ಧ ಎಷ್ಟಿದೆ? 540 ಮತ್ತು ಲಾಸ ಎಷ್ಟಿದೆ? 180 ಆಗಿದೆ. ಹಾಗಾದರೆ ಮಾಸ ಕಂಡುಹಿಡಿಬೇಕು ಅಂತ ಹೇಳಿದ್ದಾರೆ. ಮಾಸ ಎಕ್ಸ್ ಅಂತ ಹಾಕೋಣ, ಲಾಸ 180 ಅಂತ ಇದೆ. ಕರೆಕ್ಟ್. ಸಂಖ್ಯೆಗಳ ಗುಣಲಬ್ಧ 540 ಇದೆ. ಎಕ್ಸ್ನ ಒಂಟಿ ಮಾಡಬೇಕು ಅಂದರೆ 540 ಕೆಳಗೆ ಯಾರು ಹೋಗ್ತಾರೆ? 180 ಹೋಗ್ತಾರೆ. 0ಕ್ಕೆ 0 ಹೋಗ್ತದೆ. 18 1 18, 18 3 54. ಅಲ್ಲಿಗೆ ಎಕ್ಸ್ನ ಬೆಲೆ ಎಷ್ಟು ಬರುತ್ತೆ ಮಕ್ಕಳೇ? 3 ಬರುತ್ತೆ. ಎಕ್ಸ್ನ ಬೆಲೆ ಎಷ್ಟು ಬರುತ್ತೆ? 3 ಬರ್ತದೆ. ಈಸಿ ಇತ್ತಲ್ವಾ? ಭಾಳ ಈಸಿ ಇತ್ತಿದು. ವೆರಿ ಗುಡ್. ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ ಮಕ್ಕಳೇ? ಎಲ್ಲರೂ ರೆಡಿ ಇದ್ದೀರಾ? ಚಲೋ. 2 ಸಂಖ್ಯೆಗಳ ಮಾಸ 25 ಮತ್ತು ಗುಣಲಬ್ಧ 1500 ಆಗಿದೆ. ಅವುಗಳ ಲಾಸ ಲೆಕ್ಕ ಮಾಡಬೇಕಂತೆ. ಲಾಸ ಗೊತ್ತಿಲ್ಲ. ಎಕ್ಸ್ ಮಾಸ 25 ಇದೆ. ಸಂಖ್ಯೆಗಳ ಗುಣಲಬ್ಧ ಎಷ್ಟಿದೆ? 1500 ಇದೆ. ಆಪ್ಷನ್ ಸಿ ಸರಿಯಾದ ಉತ್ತರ. ಯಾಕೆ? ಎಕ್ಸ್ನ ಒಂಟಿ ಮಾಡ್ಬೇಕಂದ್ರೆ 1500 ಕೆಳಗೆ ಯಾರು ಹೋಗ್ತಾರೆ? 25 25 1 25, 25 6 150, 25 6 150, 0ಗೆ 0. ಅಲ್ಲಿಗೆ ಎಕ್ಸ್ನ ಬೆಲೆ ಏನು ಬರುತ್ತೆ ಮಕ್ಕಳೇ? 60. ಫ್ಯಾಂಟಾಸ್ಟಿಕ್, ಫ್ಯಾಂಟಾಸ್ಟಿಕ್. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಎಸ್, ಆಯ್ತರ? ಬಂತರ ಎಲ್ಲರಿಗೂ ಉತ್ತರ? ಮುಂದಿನ ಪ್ರಶ್ನೆಗೆ ಹೋಗ್ಬೋದ್ರಾ? ರೆಡಿ? ಈಗ ಎಲ್ಲರಿಗೂ ಬಂದಿದೆ ಅಂತ ಅನ್ಕೊತೀನಿ. ಲೆಕ್ಕ ಮಾಡಲಿಕ್ಕೆ ಬರ್ತದಲ್ವಾ? ಓ ಗ್ರೇಟ್. ನೋಡಿರಿ, ಮಾಡಿರಿ. ಇದಕ್ಕೆ ಸಂಖ್ಯೆಗಳ ಲಾಸ 48 ಇದೆ. 2 ಸಂಖ್ಯೆಗಳ ಲಾಸ 48 ಮತ್ತು ಅವುಗಳ ಗುಣಲಬ್ಧ 192 ಆದರೆ ಅವುಗಳ ಮಾಸ ಎಷ್ಟು ಅಂತ ಕೇಳಿದ್ದಾರೆ. 3 ಬರುತ್ತಾ? 4 ಬರುತ್ತಾ? 4 ಬರುತ್ತೆ. ಇದನ್ನು ಬಾಯಲ್ಲಿ ಹೇಳೋಕ್ಕಾಗಲ್ಲಪ್ಪ ಬಾಲಾಜಿ, ಇದನ್ನು ಲೆಕ್ಕ ಮಾಡಲೇಬೇಕು. ಫಾರ್ಮುಲಾ ಹಾಕಿದ್ರೆ ಬಾಲಾಜಿ, ಫಾರ್ಮುಲಾ ಹಾಕಿದ್ರೆ ಮಾ ಇಂಟು ಲಾ ಈಸ್ ಈಕ್ವಲ್ ಟು ಸಾಮ್ ಗು. ಹಾಂ, ಅಷ್ಟು ಹಾಕ್ರಿ. ಮಾಸ ಇಂಟು ಲಾಸ ಈಸ್ ಈಕ್ವಲ್ ಟು ಸಂಖ್ಯೆಗಳ ಗುಣಲಬ್ಧ. ಮಾಸ ಇಂಟು ಲಾಸ ಈಸ್ ಈಕ್ವಲ್ ಟು ಸಂಖ್ಯೆಗಳ ಗುಣಲಬ್ಧ. ಫಾರ್ಮುಲಾ ಹಾಕಿ ಮಾಡಿದ್ರಪ್ಪ? ಮಾಡಬೇಕು, ಸುಮ್ಮನೆ ಕೂರಬಾರ್ದು. ತಪ್ಪು, ಸುಮ್ಮನೆ ಕೂತ್ರೆ ತಪ್ಪಾಗ್ತದೆ. ಆಪ್ಷನ್ ಬಿ ಬಂದ್ರೆ ಗುಡ್. ಆಪ್ಷನ್ ಬಿ ತಪ್ಪಾಗುತ್ತೆ. ಯಾಕೆ ತಪ್ಪಾಗುತ್ತೆ? ಲಾಸ ಎಷ್ಟು ಕೊಟ್ಟಾರೆ? 48. ಗುಣಲಬ್ಧ ಎಷ್ಟು ಕೊಟ್ಟಿದ್ದಾರೆ? 192. ಕರೆಕ್ಟಾ? ಮಾಸ ಎಷ್ಟಾಗುತ್ತೆ? ಎಕ್ಸ್ ಇಂಟು ಎಕ್ಸ್ ಈಸ್ ಈಕ್ವಲ್ ಟು 192 ಭಾಗಾಕಾರ 48. 24 2 24 8 24 ನಮಗೆ ಬರ್ತದ ಇಲ್ಲ? 24 2 24 8 192. ಕರೆಕ್ಟಾ? 2 1 2, 2 4 8 ಮುಗೀತು. ಎಕ್ಸ್ ಈಸ್ ಈಕ್ವಲ್ ಟು 4. ಎಕ್ಸ್ ಈಸ್ ಈಕ್ವಲ್ ಟು 4. ಡೈರೆಕ್ಟು ಮಾಡ್ಬೋದಿತ್ತು. ಎಸ್, 12 ಮಗ್ಗಿಲೂ ಮಾಡ್ಬೋದು. ಎಸ್ ಎಸ್, ಎರಡೂ ಮಾಡಿದ್ದೀನಮ್ಮ. 12 ಮಗ್ಗಿ ಮೇಲೆಗಡೆದು ಕೆಳಗಡೆದು ಮಾಡಿದ್ದೀಯಲ್ವಾ? ವೆರಿ ಗುಡ್ ಚಿನ್ನು, ವೆರಿ ಗುಡ್. ನಮ್ಮ ಚಿನ್ನು ಯಾವ ಥರ ಮಾಡಿದ್ದಾರೆ ಗೊತ್ತಾ? 192/48. ಅವ್ರಿಗೆ ಏನು ಅನಿಸ್ತು? 48 12 ಮಗ್ಗಿಲು ಬರುತ್ತಲ್ವಾ? ಚೆಕ್ ಮಾಡೋಣ ಅನ್ಸುತ್ತೆ ಅವ್ರಿಗೆ. 12 4 48, 12 1 12, 19ರಲ್ಲಿ 12 ಹೋದರೆ ಶೇಷ 7, 12 6 72, 4 1 4, 4 4 16. ಸೇಮ್ ಆನ್ಸರ್. ಹನುಮಂತ್ ಏನು ಮಾಡಿದಾನೆ ಗೊತ್ತಾ? ಹನುಮಂತ್ 16 ಮಗ್ಗಿಂದ ಮಾಡಿಬಿಟ್ಟಿದ್ದಾನೆ. 192/48
48 48 ಸರ್ 16 ಮಗ್ಗಿಲು ಬರ್ತದೆ ನೋಡಿರಿ ಸರ್, 16 ಮಗ್ಗಿಲು ಮಾಡಿರಿ ಸರ್. 16 ಮೂರಲೆ 48, 16 ಒಂದಲೇ 16, ಶೇಷ 3, 16 ಎರಡಲೆ 32, 3 ಒಂದಲೇ 3, 3 ನಾಲ್ಕಲೆ 12. ಸೇಮ್ ಆನ್ಸರ್, ಸೇಮ್ ಆನ್ಸರ್, ನಿದ್ದೆ ಆನ್ಸರ್. ಮುಂದಿನ ಪ್ರಶ್ನೆ ಭಾಳ ಈಸಿ ಇದೆ, ಇವತ್ತಿನ ಕ್ಲಾಸ್ ಜಲ್ದಿ ಮುಗೀತದೆ, ಡೋಂಟ್ ವರಿ. ಮಾಸ 13 ಮತ್ತು ಸಂಖ್ಯೆಗಳ ಗುಣಲಬ್ಧ 1053. ಹಾಗಾದರೆ ಅವುಗಳ ಲಾಸ ಎಷ್ಟು? ಲಾಸ ಎಷ್ಟು? ಲಾಸ ಎಷ್ಟು? ಲಾಸ ಎಷ್ಟು? ಹಾಂ 13 ಒಂದಲೇ 13, 13 ಎಂಟ್ಲೆ 104 ಮಕ್ಕಳೇ, 13 ಎಂಟ್ಲೆ 104, ಶೇಷ 1, 13 ಒಂದಲೇ 13. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. 81 ಇದಕ್ಕೆ ಸರಿಯಾದ ಉತ್ತರ. ಬಾಲಾಜಿ ಸ್ಟೆಪ್ಸ್ ಫಾಲೋ ಮಾಡಿರಿ, ಸ್ಟೆಪ್ಸ್ ಫಾಲೋ ಮಾಡಿರಿ, ಸ್ಟೆಪ್ಸ್ ಫಾಲೋ ಮಾಡಬೇಕು. ಡೈರೆಕ್ಟ್ ಆನ್ಸರಿಗೆ ಜಂಪ್ ಮಾಡಬೇಡ್ರಿ. ಹನುಮಂತ್ ಜಂಪ್ ಮಾಡ್ತದ ನೋಡಿದಾರ, ಕಾಲು ಮುರ್ಕೊಂಬಿಟ್ಟದ್ದ ಅವತ್ತು. ಆಹಾ ಹನುಮಂತು ಜಂಪ್ ಮಾಡ್ತಿದ್ದೀನಪ್ಪ, ಸ್ಟೆಪ್ಸ್ ಪ್ರಕಾರ ಹೋಗಪ್ಪ. 2 ಸಂಖ್ಯೆಗಳ ಗುಣಲಬ್ಧ ಎಷ್ಟು ಕೊಟ್ಟಿದ್ದಾರೆ ಮಕ್ಕಳೇ? 936 ಮತ್ತು ಲಾಸ ಎಷ್ಟಿದೆ? 240, 234, 234. ಹಾಗಾದರೆ ಮಾಸ ಕೊಟ್ಟಿಲ್ಲ, ಇಲ್ಲಿ ಎಕ್ಸ್ ಅಂತ ಹಾಕ್ಬಿಡೋಣ. ಮಾಸ ಕೊಟ್ಟಿಲ್ಲ ನಮಗೆ, ಎಕ್ಸ್ ಅಂತ ಹಾಕೋಣ. ಎಕ್ಸ್ನ ಒಂಟಿ ಮಾಡ್ಬೇಕಂದ್ರೆ ಏನು ಮಾಡ್ತೇವೆ? ಎಕ್ಸ್ನ ಒಂಟಿ ಮಾಡ್ಬೇಕಂದ್ರೆ ಏನು ಮಾಡ್ತೇವೆ? 936 ಭಾಗಾಕಾರ 234. ಇದನ್ನು ಮಾಡೋಕ್ಕೆ ಬರಲಿಲ್ಲ ಅಂದರೆ ಹೆದರಬೇಡ್ರಿ, ಇಲ್ಲಿ ನೋಡ್ರಿ ನಾನು ನಿಮಗೆ ಈಸಿ ಮಾಡಿಕೊಡ್ತೇನೆ. 936 ಡಿವೈಡೆಡ್ ಬೈ 234. ಯಾವ ನೋಡಿರಿ, ಇದು 234 ಮಗ್ಗಿ ಬರ್ತದೆ ನಮಗೆ? ಬರಲ್ಲ. 23 ಮಗ್ಗಿ ಬರುತ್ತೆ. 23 4ಲೆ 92. 23 ಮಗ್ಗಿಂದ ಇದನ್ನು ಭಾಗಿಸ್ತಿದ್ದೀರ ಅಂದರೆ 23 4ಲೆ ತಗೊಂತೀರಿ. ಹಂಗೆ ಚೆಕ್ ಮಾಡಿರಿ ಬೇಕಾದ್ರೆ ಎಲ್ಲಾದರೂ ಸೈಡಿಗೆ. 23 4ಲೆ ಅಂತ ಅಷ್ಟೇ ಅಲ್ಲ, ಇಲ್ಲಿ 4 ಇದೆ ಜೊತೆಗೆ, ಆ 4ನ ಇಟ್ಕೊಬೇಕು. ಏನಾಗುತ್ತೆ ನೋಡಿರಿ, 4 4ಲೆ 16 ದಶಕ 1, 4 3ಲೆ 12 1, 13 3 ದಶಕ 1, 4 2 8 1 9. 936 ಬಂತಲ್ವಾ? 234 4ಲೆ 936. ಶೇಷ ಏನು ಬರುತ್ತೆ ಮಕ್ಕಳೇ? ಶೇಷ 0 ಬರುತ್ತದೆ. ಸೊ ನಮಗೆ ಬೇಕಾದ ಉತ್ತರ ಏನು ಬರುತ್ತೆ? 4. ಆಪ್ಷನ್ ಸಿ. ಗ್ರೇಟ್ ಗ್ರೇಟ್. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ. ಹಾಲೇಶ, ಇಲ್ಲಿ ಇನ್ನೂ ಇಷ್ಟು ಜಾಗ ಇದೆಯಲ್ಲಪ್ಪ. ಅಲ್ಲಪ್ಪ, ಇಲ್ಲೆಲ್ಲ ಒಂದು ಲೈನ್ ಹಾಕಿದರೆ ಇನ್ನೂ ಇಷ್ಟು ಜಾಗ ಸಿಗ್ತದೆ ನೋಡಲ್ಲಿ. ಸಮರ್ಥನ ಗ್ರ್ಯಾನೇಷನು ಅಷ್ಟೇ, 2 ಪಾರ್ಟ್ ಮಾಡ್ಬೋದು ಅದನ್ನು. ಇರಲಿ, ಮಾಡಿ ತೊಂದರೆ ಇಲ್ಲ. ಮುಂದಿನ ಪ್ರಶ್ನೆ ಮಕ್ಕಳೇ, ಮುಂದಿನ ಪ್ರಶ್ನೆ ಚಲೇ. 2 ಸಂಖ್ಯೆಗಳ ಮಾಸ ಆ 22 ಮತ್ತು ಅವುಗಳ ಲಾಸ ಆ 132 ಆಗಿದ್ದರೆ ಅವುಗಳ ಗುಣಲಬ್ಧವೆಷ್ಟು? ಅವುಗಳ ಗುಣಲಬ್ಧವೆಷ್ಟಾಗುತ್ತೆ? ಗುಣಲಬ್ಧ ಗೊತ್ತಿಲ್ಲ, ಎಕ್ಸ್ ಅಂತ ಬರೆಯೋಣ. ಎಕ್ಸ್ ಅಂತ ಬರೆಯೋಣ ಮಕ್ಕಳೇ. ಮಾಸ ಆ 22, ಲಾಸ 132. ಯಾವಾಗಲೂ ಚಿಕ್ಕ ಅಂಕೆನ ಬಲಗಡೆ ಬರಿತೀವಿ, ಕರೆಕ್ಟ್ರಾ? ಸೊ ಇದನ್ನು 22 2ಲೆ 44, ದಶಕ 4. 22 3ಲೆ 66 4, 70 0 ದಶಕ 7. 22 1ಲೆ 22 7, 29. ಆಪ್ಷನ್ ಬಿ 2904 ಇದಕ್ಕೆ ಸರಿಯಾದ ಉತ್ತರ. ಆಪ್ಷನ್ ಬಿ. ಬರಿತಿದ್ದೀರಾ? ಸೂತ್ರ ಬರಿತಿದ್ದೀರಾ ಪ್ರತಿ ಸಾರಿ? ಮಾ ಇಂಟು ಲಾ ಇಸ್ ಈಕ್ವಲ್ ಟು ಸಂಗು. ಮಾ ಇಂಟು ಲಾ ಈಸ್ ಈಕ್ವಲ್ ಟು ಸಂಗು. ತೆಂಗು ತೆಂಗು, ತೆಂಗೆ ತೆಂಗೆ. ಎಸ್ ಎಸ್, ಶೀಘ್ರದಲ್ಲೇ ಮುಗೀತದೆ, ತೊಂದರೆ ಇಲ್ಲ. ರಿಪೀಟೆಡ್ ಇದೆಯಪ್ಪ, ರಿಪೀಟೆಡ್ ಇದೆ. ಮಾ ಇಂಟು ಲಾ ಈಸ್ ಈಕ್ವಲ್ ಟು ತೆಂಗು, ಸಾರಿ ಸಂಗು. ರೈಟ್. ಗುಣಲಬ್ಧ ಎಷ್ಟಿದೆಯಪ್ಪ? ಸಂಖ್ಯೆಗಳ ಗುಣಲಬ್ಧ 1800. ಅವುಗಳ ಮಾಸ ಎಷ್ಟಿದೆ? 30 ಇದೆ.
ಲಾಸ ಎಷ್ಟಾಗುತ್ತಪ್ಪ? ಲಾಸ ಎಷ್ಟಿದೆ? ಲಾಸ ಎಕ್ಸ್ ಗೊತ್ತಿಲ್ಲ, ಕಂಡುಹಿಡಿಬೇಕು. ಲಾಸನ ಕಂಡುಹಿಡಿಬೇಕು. ಎಕ್ಸ್ ಅಂತ ಹಾಕ್ತೀವಿ. ಎಕ್ಸ್ನ ಬೆಲೆ ಏನಾಗ್ತದೆ? ಎಕ್ಸ್ನ ಬೆಲೆ 1800 ಡಿವೈಡೆಡ್ ಬೈ 30. 0ಗೆ 0 ಹೋಗ್ತದೆ. ಅಲ್ಲಿಗೆ ಎಕ್ಸ್ನ ಬೆಲೆ ಏನಾಗ್ತದೆ ಮಕ್ಕಳೇ? 3 1 3, 3 6 18, 0ಗೆ 0, 60 ಆಗ್ತದೆ. ಎಕ್ಸ್ನ ಬೆಲೆ ಏನಾಗ್ತದೆ? 60 ಆಗ್ತದೆ. ಮುಂದಿನ ಪ್ರಶ್ನೆ, ರೆಡಿ ಇದ್ದೀರಿ ಎಲ್ಲರೂ? ಚಲೋ. ಇಲ್ಲೇನಾಗ್ತದೆ? ಮಾಸ ಎಷ್ಟಾಗತ್ತೆ ಅಂತ ಹೇಳ್ಬೇಕು ನೀವು. ಲಾಸ 105 ಅಂತ ಕೊಟ್ಟಿದ್ದಾರೆ. ಸಂಖ್ಯೆಗಳ ಗುಣಲಬ್ಧ 315. ಹಾಗಾದರೆ ಮಾಸ ಎಷ್ಟಾಗುತ್ತೆ? ಮಾಸ ಎಕ್ಸ್ ಆಗುತ್ತೆ, ಗೊತ್ತು. ಎಕ್ಸ್ನ ಬೆಲೆ ಏನು? ಎಕ್ಸ್ನ ಬೆಲೆ ಏನಪ್ಪ? ನೂರ 5 3 ತಾನೇ 315. ಎಕ್ಸ್ನ ಬೆಲೆ ಎಕ್ಸು ಸರ್. ವಾ ವಾ ವಾ. ಚಾಣಕ್ಯ ಅವನು. ಇಲ್ಲಿಗೆ ಇವತ್ತಿನ ತರಗತಿ ಮುಕ್ತಾಯಗೊಳ್ತದೆ ಮಕ್ಕಳೇ, ಆಯಿತಾ? ಲಾಸ ಮತ್ತು ಮಾಸ ಮೇಲಿನ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ಬಂದಂಥ ಪ್ರಶ್ನೆಗಳನ್ನು ಮುಂದಿನ ತರಗತಿಯಲ್ಲಿ ನೋಡೋಣ, ಸರಿನಾ? ಇಷ್ಟನ್ನು ಹೇಳ್ತಾ ಇವತ್ತಿನ ತರಗತಿನ ಭಾಳ ಶೀಘ್ರವೇ ಮುಗಿಸ್ತಾ ಇದ್ದೀವಿ. ಮುಂದಿನ ತರಗತಿಯಲ್ಲಿ ನಿಮಗೆ ಹಿಂದಿನ ಪ್ರಶ್ನೆ ಪತ್ರಿಕೆಗಳ ವಿವರಣೆಯೊಂದಿಗೆ ಕಾಣ್ತೇನೆ. ನೆನಪಿಡಿ, ಇದು ಈಸಿ ಪೀಸಿ ಕ್ಲಾಸಸ್, ನಿಮ್ಮ ತರಬೇತಿ ಕೇಂದ್ರ.